ಮುಳಬಾಗಿಲು ತಾಲೂಕು ರೈತ ಬಂದವರೇ, ಈ ದಿವಸ ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರನವರ ನೇತೃತ್ವದ ಏನು ರೈತ ಸಂಘಟನೆ ಇವತ್ತು ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ಹಮ್ಮಿಕೊಂಡಿರುವಂಥ ಉದ್ದೇಶ ಏನು, ಈ ಮುಳಬಾಗಿಲು ತಾಲೂಕಿನಲ್ಲಿ ತಾಲೂಕು ಕಚೇರಿ ಇದ್ದರೂ ಸಹ ರೈತರಿಗೆ ಏನು ಕೆಲಸಗಳಾಗ್ತಾ ಇಲ್ಲ. ಏನು ಈ ಒಂದು ತಾಲೂಕು ಕಚೇರಿಯಲ್ಲಿ ದಲ್ಲಾಳಿಗಳದೇ ಹಾವಳಿ, ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗುವಂಥ ತಾಲೂಕು ಕಚೇರಿ ಆಗಿದೆ. ಈಗ ಹೊಸದಾಗಿ ಬಂದಿರತಕ್ಕಂಥ ಏನು ತಹಸೀಲ್ದಾರರು, ಇದೇ ತಾಲೂಕಿನ ಹೆಣ್ಮಗಳು, ನಾನು ಬಹಳ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತೀನಿ, ಯಾರಿಗೂ ರೈತರಿಗೆ ತೊಂದರೆ ಆಗದಂಗೆ ನಾನು ನೋಡ್ಕೊಳ್ತೀನಿ ಅಂತೆಲ್ಲ ಪೇಪರ್ ಸ್ಟೇಟ್ಮೆಂಟಲ್ಲಿ ನೋಡಿದ್ವಿ. ಆದರೆ ಈ ಎಮ್ಮ ಬಂದಿದ್ದು 1 ವಾರ 10 ದಿವಸ ಅದೇ ಬಿಸಿಯಾಗಿ ಇದ್ದರು. ಈಗ ಮತ್ತೆ ಮಾಮೂಲಿ ತಹಸೀಲ್ದಾರ್ಗಳಂತೆ ಈ ಎಮ್ಮನೂ ಆಗಿದ್ದಾಳೆ. ಯಾಕಂದರೆ ನಾವು ಇವತ್ತೊಂದು ಪ್ರತಿಭಟನೆ ಕೈಗೊಳ್ತೀವಿ, ತಾವು ತಮಗೆ ನಮ್ಮ ರೈತ ಸಂಘಟನೆಯಿಂದ ತಮಗೆ ಮನವಿ ಪತ್ರ ಒಂದು ಕೊಡ್ತೀವಿ, ತಾವು ಇರಬೇಕು ಅಂತೇಳಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಪೆತ್ತಾಂಡಹಳ್ಳಿ ಗಂಗಾಧರ್ ಅವರು ಮನವಿ ಪತ್ರ ಕೊಟ್ಟು ಹೇಳಿದ್ರು ಸಹ ಆ ಎಮ್ಮ ತಹಸೀಲ್ದಾರರು ಈ ತಾಲೂಕು ಕಚೇರಿಯಲ್ಲಿ ಇಲ್ಲ ಅಂತಂದರೆ ರೈತರ ಬಗ್ಗೆ ಎಷ್ಟು ಬೇಜವಾಬ್ದಾರಿ ಇದೆ ಅನ್ನೋದನ್ನ ನಮಗೆ ಇದರಲ್ಲೇ ಮನಗಾಣ್ತಾ ಇದ್ದೀವಿ. ಮೇಡಮ್ನವರೇ, ನಿಮ್ಮಂಥವರು ಈ ತಾಲೂಕಿನಲ್ಲಿ ಇದ್ದರೆ ಕೆಲಸ ಮಾಡೋಕ್ಕೆ ಇಷ್ಟ ಇದ್ದರೆ ಮಾತ್ರ ಮಾಡಿರಿ, ಇಲ್ಲ ಅಂತೇಳಿದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು, ನಾವೇ ಮಾಡಿಸ್ಬೇಕಾಗ್ತದೆ ಅಂತೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಯಾಕಂದರೆ ತಾಲೂಕಿನಲ್ಲಿ ಈ ತಾಲೂಕು ಕಚೇರಿಯಲ್ಲಿ ಕಡತಗಳೇ ಪತ್ತ ಇಲ್ದಿರ ಆಗೋಗ್ಬಿಡೋದು. ಈ ಯಾವುದಾದ್ರು ಹಳ್ಳಿಗಳಲ್ಲಿ ಸುಮಾರು ಯಾರೋ ಹೆಸರಿನಲ್ಲಿ ಇರ್ತಕ್ಕಂಥದ್ದನ್ನ ಯಾರೋ ಹೆಸರಿಗೆ ಖಾತೆಗಳು ಮಾಡೋವಂಥದ್ದು. ಏನು ತಾಲೂಕಿನಲ್ಲಿ ಈ ರೆಕಾರ್ಡ್ ಸೆಕ್ಷನಲ್ಲಂತೂ ಭಾರಿ ಭ್ರಷ್ಟಾಚಾರ ತುಂಬಿಕೊಂಡಿದೆ. ತಾಲೂಕಿನಲ್ಲಿ ಎಲ್ಲಿ ಕೆರೆಗಳು ಒತ್ತುವರಿಗಳಾಗಿದ್ದಾವೆ, ಕೆರೆಯನ್ನು ತೆರವುಗೊಳಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ನಮ್ಮ ಉಪ ಲೋಕಾಯುಕ್ತರಾದಂಥ ವೀರಪ್ಪನವರು ಮೊನ್ನೆ ಇಲ್ಲಿ ಮುಳಬಾಗಿಲಿಗೆ ಬಂದು ಹೇಳಿದ್ರು ಸಹ ತಾವು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ತಕ್ಷಣ ನೀವು ಕೆರೆಗಳ ಒತ್ತುವರಿಯನ್ನು ತೆರವುಗೊಳಿಸಬೇಕು, ಯಾರು ತೆರವುಗೊಳಿಸಲ್ಲ ಅಂತ ಹೇಳ್ತಾರೆ. ಯಾರೇ ಆಗಿರಲಿ, ಎಂಥ ಬಲ ಡಿಗ್ರಿ ಆಗಿರಲಿ, ನಿಮಗೆ ಶಕ್ತಿ ಇದೆ, ನಿಮಗೆ ಪವರ್ ಇದೆ, ಆ ಪವರ್ನ ಬೆಳೆಸ್ಕೊಂಡು ಏನು ನಮ್ಮ ಪೊಲೀಸ್ ಇಲಾಖೆಯವರ ರಕ್ಷಣೆ ತಗೊಂಡು ತಕ್ಷಣ ಖಾಲಿ ಮಾಡಿಸೋದ್ರ ಜೊತೆಗೆ ಏನು ಕೆರೆಗಳಲ್ಲಿ ಯಥೇಚ್ಛವಾಗಿ ಮಣ್ಣನ್ನು ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಅದೊಂದು ದಂಧೆ ಆಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಸುಮಾರು ದಿವಸಗಳಿಂದ, ಸುಮಾರು ವರ್ಷಗಳಿಂದ ಈ ಮಣ್ಣು ಮಾರಾಟ ಮಾಡೋದೇ ಒಂದು ದಂಧೆ. ಇಲ್ಲಿರತಕ್ಕಂಥ ಕೆಲವು ಭ್ರಷ್ಟ ರಾಜಕಾರಣಿಗಳೇನಿದ್ದಾರೆ ಅವರು ಇದಕ್ಕೆ ಒಂದು ಶಾಮೀಲಾಗಿ ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಮಾಹಿತಿ ಇದೆ. ಅಂಥವ್ರ ಮೇಲೆ ತಾವು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ಯಾವುದಾದ್ರೂ JCBಗಳು, ಏನು ಟ್ರಾಕ್ಟ್ರಿಗಳು, ಇಟಾಚಿಗಳಿದ್ದರೆ ತಕ್ಷಣ ಅದನ್ನ ಸೀಸ್ ಮಾಡಬೇಕು. ಏನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವ್ರನ್ನ ಕರೆಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂಥೇಳಿ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡಿದ್ರೆ ಮಾತ್ರ ಬೇರೆಯವ್ರಿಗೆ ಭಯ ಇರ್ತದೆ. ನಮ್ಮ ರೈತರಿಗೆ ನೀವು ಇಷ್ಟು ಮಾತ್ರ ಅನುಕೂಲಗಳು ಮಾಡಲಿಲ್ಲ ಅಂದರೆ ಯಾವ ಸೀಮೆ ತಾಲೂಕು ದಂಡಾಧಿಕಾರಿಗಳ್ರಿ ನೀವು? ರೈತರ ಪರವಾಗಿ ನೀವಿಲ್ಲ ಅಂತ ಹೇಳಿದ್ರೆ ನೀವು ಇದ್ದು ಏನು ತಾಲೂಕು ಆಡಳಿತ ಏನಕ್ಕೋಸ್ಕರ ಇರಬೇಕು? ತಮಗೆ ಮನವಿ ಮಾಡ್ತಾ ಇದ್ದೀವಿ. ಈ ಮನವಿನ ನೀವು ಧಿಕ್ಕರಿಸಿದ್ದೀಯಾ ಅಂದರೆ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಇನ್ನೂ ಹಲವಾರು ಕಂದಾಯ ಇಲಾಖೆಯಲ್ಲಿ ಏನು 53, 57 ಅರ್ಜಿಗಳು ಹಾಕ್ಕೊಂಡಿದ್ರೆ ಅರ್ಜಿಗಳು ಮಾಯ ಆಗ್ತಾ ಇದ್ದಾವೆ. ಕೆಲವರು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಲಕ್ಷಾಂತರ ರೂಪಾಯಿ ಯಾರು ದುಡ್ಡು ಕೊಡ್ತಾರೋ ಅಂಥ ನಂಬರ್ಗಳನ್ನು ನೀವು ಅರ್ಜಿಗಳನ್ನು ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ. P ನಂಬರ್ಗಳೆಲ್ಲ ನೀವು ವಜಾ ಮಾಡ್ತಾ ಇದ್ದೀರಿ. ಈಗಾಗಲೇ ಸ್ಟೇಟ್ನಲ್ಲಿ 25 ಲಕ್ಷ ಅರ್ಜಿಗಳಿದ್ದಾವೆ. ಸಿದ್ದರಾಮಯ್ಯ ಸರ್ಕಾರ 12 ಲಕ್ಷ ಅರ್ಜಿಗಳನ್ನ ವಜಾ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಈ ಭೂ ಮಾಫಿಯಾ ಅವ್ರಿಗೆ ಆ ಜಮೀನುಗಳನ್ನ ಕೊಡೋದಕ್ಕೆ, ನಮ್ಮ ರೈತರ ಜಾಗಗಳನ್ನ ಖಾಲಿ ಮಾಡಿಸೋದು, ಏನು ರಿಯಲ್ ಎಸ್ಟೇಟ್ ಅವ್ರನ್ನ ಕೈ ಜೊತೆ ಜೋಡಿಸಿ ಅವ್ರಿಗೆ ಈ ಜಮೀನುಗಳನ್ನು ಕೊಡೋ ಹುನ್ನಾರ ನಡೀತಾ ಇದೆ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತೇಳಿ ನಾನು ನೇರವಾಗಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದೀನಿ. ಏನು ಸಿದ್ದರಾಮಯ್ಯನವರೇ, ನಿಮಗೆ ಯಾರು ಹೇಳಿದ್ರು ಬಿಟ್ಟಿ ಭಾಗ್ಯಗಳನ್ನು ಕೊಡು ಅಂತೇಳಿ? ಆ ಒಂದು 5 ಬಿಟ್ಟಿ ಭಾಗ್ಯಗಳನ್ನು ಜನಗಳಿಗೆ ಲಂಚವಾಗಿ ಕೊಟ್ಟು ಆ ಲಂಚದ ಪ್ರತಿಫಲ ನೀವು ಓಟನ್ನು ತಗೊಂಡು ಗೆದ್ದು ಅಧಿಕಾರ ಮಾಡ್ತಾ ಇರೋರ ಜೊತೆಗೆ ಏನು ಎಲ್ಲ ರೀತಿಯಲ್ಲೂ ಏನು ಒಂದು ಪೇಪರ್ ಇರ್ಬೋದು, ಒಂದು ಕರೆಂಟ್ ಬಿಲ್ ಇರ್ಬೋದು, ಒಂದು ಬಸ್ ಚಾರ್ಜ್ ಇರ್ಬೋದು, ಒಂದು ಇದರಲ್ಲಿ ಏನು ನಮ್ಮ ತಾಲೂಕು ಕಚೇರಿಗಳಲ್ಲಿ ಪಾಣಿಗಳು
10 ರೂಪಾಯಿ 15 ರೂಪಾಯಿ ಇದ್ದಂಥ ಪಾಣಿಗಳು 25 ರೂಪಾಯಿ ಮಾಡಿದರು. ಪ್ರತಿಯೊಂದಕ್ಕೂ ನೀವು ಏರಿಕೆ ಮಾಡಿದ್ದೀರಾ. ಒಂದು ಇನ್ನಾದರೂ ನಿಮಗೆ ಈ ರೈತರನ್ನ ತುಳಿದಿದ್ದು ಸಾಲದು, ಇನ್ನೂ ಎಷ್ಟು ತುಳಿಬೇಕು? ಫಸ್ಟ್ ವರ್ಷ ನೀವು 1,06,000 ಕೋಟಿ ನಮ್ಮ ಕರ್ನಾಟಕ ಜನರ ಮೇಲೆ ನೀವು ಸಾಲ ಮಾಡಿದ್ದೀರಿ. ಎರಡನೇ ವರ್ಷ 1,16,000 ಕೋಟಿ ಮಾಡಿದ್ದೀರಿ. 2 ವರ್ಷಕ್ಕೆ 2,22,000 ಕೋಟಿ ನೀವು ಸಾಲ ಮಾಡಿದ್ದೀರಿ. ಇವಾಗ ಹುಟ್ಟೋ ಮಗು ಮೇಲೇನೂ 1 ಲಕ್ಷ ಚಿಲ್ಲರೆ ಸಾಲ ಹೊರಿಸಿದ್ದೀರಿ. ಇನ್ನು ಎಷ್ಟು ಆ ಪಾಕಿಸ್ತಾನ ಪಾಪರ್ ಪಾಕಿಸ್ತಾನ ಆಗಿದೆಯಲ್ಲ, ಆ ಥರ ಏನನ್ನ ಕರ್ನಾಟಕ ರಾಜ್ಯನ ಮಾಡೋದಕ್ಕೆ ನಿಮ್ಮದೇನು ಹುನ್ನಾರ ಇದೆಯಾ? ಬೇಡ, ತಕ್ಷಣ ನಿಲ್ಲಬೇಕು. ನಿಮ್ಮಂಥವ್ರು ಭ್ರಷ್ಟರು ತೊಲಗಬೇಕು. ನೀವು BJPಯವರು 40% ಕಮಿಷನ್ ಅಂತೇಳಿ ಅವ್ರ ಮೇಲೆ ಆಪಾದನೆ ಮಾಡಿ ಬಂದಿದ್ದೀರಿ. ಇವತ್ತು ನಿಮ್ಮ ಕಮಿಷನ್ ಎಷ್ಟು? 60% ಆಗಿದೆ. ತಗೊತಾ ಇದ್ದೀರಾ ನೀವು. ನಾಚಿಕೆ ಆಗಬೇಕು ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ. ನಿಮಗೆ ತಕ್ಷಣ ನಮ್ಮ ರೈತರ ಮೇಲೆ ಏನು ನೀವು ಕೃಷಿ ಕಾಯ್ದೆನ ವಾಪಸ್ ತಗೊತೀವಿ ಅಂತ ಹೇಳಿದ್ರಿ, ಅದನ್ನು ನೀವು ತಗೊಂಡು 2 ವರ್ಷ ಆಯಿತು. ಇದುವರೆಗೂ ನೀವು ಆ ಕೃಷಿ ಕಾಯ್ದೆನ ವಾಪಸ್ ತಗೊಳ್ಳೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ನೀವು ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಹಲವಾರು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಹತ್ರ ಮಾತನಾಡುವಂಥ ಹಲವಾರು ವಿಷಯಗಳಿದ್ದಾವೆ. ಅವರು ತಕ್ಷಣ ನಮ್ಮ ಮನವಿ ಪತ್ರ ತಗೊಂಡು ನಮ್ಮ ರೈತರ ಒಂದು ಸಭೆ ಕರೆದು ನಮ್ಮ ರೈತರ ಕುಂದುಕೊರತೆಗಳು ಏನಿದ್ದಾವೆ ಅದಕ್ಕೆಲ್ಲ ಆ ಇಲಾಖೆವಾರು ಅಧಿಕಾರಿಗಳನ್ನು ಕರೆಸಿ ನೇರ ಸಂವಾದ ಮಾಡಿ ರೈತರ ಒಂದು ಸಮಸ್ಯೆಗಳನ್ನು ಬಗೆಹರಿದರೆ ನಮ್ಮ ರೈತರು ಮುಂದಿನ ದಿನಗಳಲ್ಲಿ ನೆಮ್ಮದಿಯಾಗಿ ಬದುಕೋದಕ್ಕೆ ಒಂದು ಅಣಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಏನು ಒಂದು ಕೃಷಿಯನ್ನು ಮಾಡೋದು ಬಿಟ್ಬಿಟ್ಟು ಎಲ್ಲ ವಲಸೆ ಹೋಗ್ತಾರೆ. ಯಾವತ್ತು ದಿವಸ ಬೆಳೆಯೋರು ಯಾರು? ತಿನ್ನೋರು ಕೋಟ್ಯಾಂತರ 145 ಕೋಟಿ ಜನ ಇದ್ದಾರೆ. ಆದರೆ 85% ಇದ್ದಂಥ ಕೃಷಿಕರು ಇವತ್ತು ಖಾಲಿ 50%ಗೆ ಬಂದಿದ್ದಾರೆ. ಇನ್ನು 10 ವರ್ಷ ಹೋಗಿದೆ ಅಂದರೆ ಇನ್ನು 20-25% ಕಡಿಮೆ ಆಗ್ತದೆ. ಅವತ್ತು ಊಟ ಮಾಡೋದಕ್ಕೂ ನೀವು ಅನ್ನ ತಿನ್ನೋದಕ್ಕೂ ನೀವು ಕಷ್ಟ ಆಗ್ತದೆ, ಸಿಗೋದಿಲ್ಲ, ಆಹಾರ ಧಾನ್ಯಗಳು ಸಿಕ್ಕೋಲ್ಲ. ರೈತರನ್ನ ಕಡೆಗಣಿಸಿದ್ರೆ ಏನು ಕರ್ನಾಟಕ ಸರ್ಕಾರ ಇರ್ಬೋದು, BJPಯ ಸರ್ಕಾರ, ಕೇಂದ್ರ ನರೇಂದ್ರ ಮೋದಿಯವರ ಸರ್ಕಾರ ಆದರೂ ಇರ್ಬೋದು, ರೈತರನ್ನ ಕಡೆಗಣಿಸಬೇಡ್ರಿ. ಕಡೆಗಣಿಸಿದ್ದೆ ಆದರೆ ದೇಶನ ಹಾಳಾಗಿ ಹೋಗ್ತದೆ. ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಪೀಳಿಗೆ ನಶಿಸಿ ಹೋಗ್ತದೆ ಅಂಥೇಳಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ನನ್ನ 2 ಮಾತು ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.